ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಪಾಕ್ ಪ್ರಜೆಗಳ ಗಡಿಪಾರು ಮಾಡ್ತಾ ಇರುವಂತಹ ಭಾರತ ಪಾಕಿಸ್ತಾನದ ಮೇಲೆ ಜಲಯುದ್ಧವನ್ನೂ ಸಾರಿದೆ. ಹೌದು, 65 ವರ್ಷಗಳ ಹಿಂದಿನ ಸಿಂಧೂ ನದಿ ಒಪ್ಪಂದವನ್ನ ಅಮಾನತು ಮಾಡಿದ್ದಾಗಿ ಅಧಿಕೃತ ಸಂದೇಶವನ್ನ ಇದೀಗ ಪಾಕಿಸ್ತಾನಕ್ಕೆ ರವಾನಿಸಲಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ಈಗ ಜಲಕ್ಷಾಮದ ಭೀತಿ ಎದುರಾಗಿದೆ. ಆದ್ರೆ ಇದನ್ನ ಎಷ್ಟು ಪ್ರಾಕ್ಟಿಕಲ್ ಆಗಿ ಈ ಹೊಡೆತ ಕೊಡೋದಕ್ಕೆ ಅವಕಾಶ? ಯಾಕಂದ್ರೆ ಹರಿಯೋ ನದಿಯನ್ನ ಅಷ್ಟೊಂದು ನೀರು ತಡೆದುಕೊಳ್ಳೋದಕ್ಕೆ ಭಾರತಕ್ಕೆ ಸಾಮರ್ಥ್ಯ ಇದೆಯಾ? ಕೆನಲ್ಗಳು ಬೇರೆ ಬೇರೆ ಕಡೆ ಅದನ್ನ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಇದೆಯಾ? ಇದು ಪ್ರಶ್ನೆ ಇದೆ. ಬಟ್ ಒಂದು ಭೀತಿ ಅಂತೂ ಇದೀಗ ಪಾಕಿಸ್ತಾನಕ್ಕೆ ಶುರುವಾಗಿದೆ. ಇದಕ್ಕೆ ಪ್ರತಿಯಾಗಿ ಶಿಮ್ಲಾ ಒಪ್ಪಂದವನ್ನ ಪಾಕಿಸ್ತಾನ ಅಮಾನತು ಮಾಡಿದೆ. ಪಾಕಿಸ್ತಾನ ಭಯೋತ್ಪಾದಕರ ಆವಾಸ ಸ್ಥಾನ. ಎಷ್ಟೇ ತಿದ್ದಿ ಬುದ್ಧಿ ಹೇಳಿದ್ರು ತನ್ನ ನರಿ ಬುದ್ಧಿ ಬಿಡದ ನೀಚ ದೇಶ. ಉಗ್ರರಿಗೆ ಆಶ್ರಯ ನೀಡ್ತಾ ಇರೋದಕ್ಕೆ ಅದೆಷ್ಟು ಸಾಕ್ಷ್ಯಗಳನ್ನ ಕೊಟ್ರು, ಜಗತ್ತೇ ಬೆರಳೆತ್ತಿ ತೋರಿಸಿದ್ರು. ಪಾಕಿಸ್ತಾನಕ್ಕೆ ಉಗ್ರರನ್ನ ಬೆಳೆಸಿದ ಪಾಪ ಪ್ರಜ್ಞೆ ಮಾತ್ರ ಬಂದಿಲ್ಲ. ಇದೇ ಕಾರಣಕ್ಕೆ ಈಗ ಅಮಾಯಕರ ರಕ್ತ ಹರಿಸಿ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದ ನರ ರಾಕ್ಷಸರ ನರನಾಡಿಯನ್ನೇ ಭಾರತ ಕತ್ತರಿಸಿ ಹಾಕಿದೆ. ಭಾರತದ ಜಲಯುದ್ಧ, ಪಾಕಿಸ್ತಾನಕ್ಕೆ ಸಿಂಧೂ ಬಂದ್. ಪಾಕ್ ಕೃಷಿ ನಾಮಾವಶೇಷ, ಆರ್ಥಿಕತೆಗೆ ಮರ್ಮಾಘಾತ. ಕುಡಿಯೋಕೆ ನೀರಿಲ್ಲದೆ ಮರುಭೂಮಿಯಾಗ್ಬಿಡುತ್ತಾ ಪಾಕ್. ಎಸ್, ಪಾಕಿಸ್ತಾನದ ಜೀವನಾಡಿ ಕೃಷಿಗೆ ಆಧಾರವಾಗಿರೋದೆ ರಾವಿ, ಬಿಯಾಸ್, ಸಟ್ಲೇಜ್, ಚೆನಾಬ್, ಝೇಲಂ ಮತ್ತು ಇಂಡಸ್ ಅನ್ನೋ 6 ನದಿಗಳು. ಈ 6 ನದಿಗಳು ಭಾರತದ ಹಿಮಾಲಯದ ತಪ್ಪಲಿನಲ್ಲಿ ಹುಟ್ಟಿ ಪಾಕಿಸ್ತಾನಕ್ಕೆ ಹರಿಯುತ್ತವೆ. ಈ 6 ನದಿಗಳ ನೀರು ಹಂಚಿಕೆಗೆ ಆಗಿರುವ ಒಪ್ಪಂದವೇ ಇಂಡಸ್ ವಾಟರ್ ಟ್ರೀಟಿ. 1960ರಲ್ಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ನಡೆದಿದ್ದ ಈ ಒಪ್ಪಂದವನ್ನ ಅಮಾನತಿನಲ್ಲಿ ಇಡೋದಾಗಿ ಅಧಿಕೃತವಾಗಿ ಪಾಕಿಸ್ತಾನಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯ ಕಾರ್ಯದರ್ಶಿಯಿಂದ ಪತ್ರ ರವಾನೆಯಾಗಿದೆ. ಪಾಕಿಸ್ತಾನಕ್ಕೆ ನದಿ ನೀರನ್ನ ಸ್ಥಗಿತಗೊಳಿಸೋದಕ್ಕೆ ಭಾರತ ನಿರ್ಧರಿಸಿದೆ. ಪಾಕಿಸ್ತಾನದ 80% ಕೃಷಿ ಭೂಮಿಗೆ ಇಂಡಸ್ ನದಿಗಳ ನೀರಿನ ವ್ಯವಸ್ಥೆಯೇ ಆಧಾರ ಆಗಿದೆ. ಪಾಕಿಸ್ತಾನದ ಆರ್ಥಿಕತೆಯ ಕಾಲು ಭಾಗದಷ್ಟು ಕೊಡುಗೆ ಕೃಷಿ ಕ್ಷೇತ್ರದಿಂದಲೇ ಬರುತ್ತೆ. ಅತಿ ಹೆಚ್ಚು ವಿದೇಶಿ ವಿನಿಮಯ ಆದಾಯ ಕೃಷಿಯಿಂದಲೇ ಬರುತ್ತಿದೆ. ಪಾಕಿಸ್ತಾನದ ಕಾರ್ಮಿಕ ವರ್ಗದ ಅರ್ಧದಷ್ಟು ಮಂದಿ ಕೃಷಿ ಕಾರ್ಮಿಕರೇ ಇದ್ದಾರೆ. ಒಂದು ವೇಳೆ ಇಂಡಸ್ ನೀರು ಸಿಗದೆ ಹೋದ್ರೆ ಕೃಷಿ ಚಟುವಟಿಕೆ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಪಾಕ್ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ. ಇಷ್ಟೇ ಅಲ್ಲ, ಪಾಕಿಸ್ತಾನದ ಪ್ರಮುಖ ನಗರಗಳಾದ ಲಾಹೋರ್, ಕರಾಚಿ, ಮುಲ್ತಾನ್ಗೆ ನೀರಿನ ಮೂಲವೇ ಇಂಡಸ್. ಇದೇ ಇಂಡಸ್ ವ್ಯವಸ್ಥೆಯ ನೀರು ಸಿಗದೆ ಹೋದ್ರೆ ಈ ಎಲ್ಲ ಪ್ರಮುಖ ನಗರಗಳು ನೀರಿಲ್ಲದೆ ಒಣಗುತ್ತವೆ. ಇನ್ನು ಪಾಕಿಸ್ತಾನದ ಹಲವು ಜಲವಿದ್ಯುತ್ ಕೇಂದ್ರಗಳಿಗೂ ಇದೇ ಇಂಡಸ್ ವ್ಯಾಲಿ ನದಿಗಳೇ ಆಧಾರ. ಒಂದು ವೇಳೆ ನೀರಿಲ್ಲದೆ ಹೋದ್ರೆ ಜಲವಿದ್ಯುತ್ ಕೇಂದ್ರಗಳು ಬಂದ್ ಆದ್ರೆ ಪಾಕಿಸ್ತಾನದ ಬಹುತೇಕ ಕಡೆ ಕತ್ತಲು ಕವಿಯಲಿದೆ. ಪಂಜಾಬ್ ಪ್ರಾಂತ ಎಸ್ಪೆಷಲಿ ಆ ಒಂದು ಇದೆಯಲ್ಲ, ಮಂಗಲ ಡ್ಯಾಮ್ ಇದೆಯಲ್ಲ, ಮಂಗಲ ಅಲ್ಲ, ತಾರ್ಬೆಲ ಕಂಪ್ಲೀಟ್ ಅದು ಬತ್ತಿ ಹೋಗ್ತದೆ. ಇವನ್ ಝೀಲಂ ನದಿಗೆ ಅವ್ರು ಕಟ್ಟಿರುವಂತಹ ಮಂಗಲ ಡ್ಯಾಮ್ ಇದೆಯಲ್ಲ, ಅದು ಖಾಲಿ ಆಗ್ತದೆ. ಅದ್ರ ಪರಿಣಾಮ ಇವನ್ ಲಾಹೋರ್ ನಗರಕ್ಕೂ ನೀರಿರೋದಿಲ್ಲ. ಇನ್ನು ಪಾಕಿಸ್ತಾನಕ್ಕೆ ಇಂಡಸ್ ನೀರಿನ ವ್ಯವಸ್ಥೆ ಅದೆಷ್ಟು ಮುಖ್ಯ ಅನ್ನೋದನ್ನ 1960ರಲ್ಲಿ ಸಿಂಧೂ ನದಿ ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದ್ದ ವಿಶ್ವ ಬ್ಯಾಂಕ್ನ ಉಪಾಧ್ಯಕ್ಷರೇ ಹೇಳಿದ್ದರು. ಒಂದು ವೇಳೆ ಇಂಡಸ್ ವ್ಯಾಪ್ತಿಯ ನದಿಗಳ ನೀರು ಸಿಗದೆ ಹೋದ್ರೆ ಪಾಕಿಸ್ತಾನ ಮರುಭೂಮಿಯಾಗುತ್ತೆ ಅಂದಿದ್ರು. ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಸಿಂಧೂ ನದಿ ಮತ್ತು ಉಪನದಿಗಳ ಮೇಲೆ ಅವಲಂಬಿತವಾಗಿದೆ. ಪಾಕ್ನಲ್ಲಿ 1948ರಲ್ಲೂ ಸೃಷ್ಟಿಯಾಗಿತ್ತು ಜಲಕ್ಷಾಮ. ಭಾರತ ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸಿದ್ದು ಇದೇ ಮೊದಲೇನಲ್ಲ. 1948ರಲ್ಲಿ ನೀರು ಬಂದ್ ಮಾಡಲಾಗಿತ್ತು. ಆಗ ಪಾಕಿಸ್ತಾನದಲ್ಲಿ ಹಾಹಾಕಾರ ಸೃಷ್ಟಿಯಾಗಿತ್ತು. ಇದಾದ ನಂತರವೇ ಪಾಕ್ ವಿಶ್ವಸಂಸ್ಥೆಯ ಮೊರೆ ಹೋಗಿ ಇಂಡಸ್ ವಾಟರ್ ಟ್ರೀಟಿ ಮೂಲಕ ನೀರು ಪಡೆದಿತ್ತು. ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಪ್ರಧಾನಿ ಆಯೂಬ್ ಖಾನ್ ನೀರು ಹಂಚಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ದರು. ಈಗ ಅದೇ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟು ಭಾರತ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಿದೆ. ಇನ್ಫ್ಯಾಕ್ಟ್ ಕೃಷಿಗಿರ್ಲಿ, ಲಾಹೋರ್ ನಗರಕ್ಕೂ ಸಹ ನೀರಿರೋದಿಲ್ಲ. ಇಂಥ ಒಂದು ಸ್ಥಿತಿನ ಪಾಕಿಸ್ತಾನ 1948 ಏಪ್ರಿಲ್ನಲ್ಲೂ ಅನುಭವಿಸಿತ್ತು. ಆವಾಗ ಫಸ್ಟ್ ಕಾಶ್ಮೀರ್ ವಾರ್ ಸಮಯದಲ್ಲಿ ಏಕಾಏಕಿ ನಾವಲ್ಲಿ ಒಪ್ಪಂದ ಆಗಿರ್ಲಿಲ್ಲ. ಆಗ್ಲೂ ನೀರನ್ನ ತಡೆದು ಬಿಟ್ಟಿವಿ. ನಾವು ಲಾಹೋರ್ ಕಡೆಗೆ ಹೋಗುವಂತ ಫಿರೋಜ್ಪುರ್ ಬ್ಯಾರೇಜಿಂದ ಲಾಹೋರ್ ಕಡೆಗೆ ಹೋಗೋ ನೀರನ್ನ ತಡೆದಾಗ ಹಾಹಾಕಾರ ಎದ್ದೋಯ್ತು ಅಲ್ಲಿ. ಸಿಂಧೂ ನದಿ ಒಪ್ಪಂದವನ್ನ ಈಗ ಆಲ್ರೆಡಿ ಅಮಾನತಿನಲ್ಲಿ ಇಡೋದಾಗಿ ಭಾರತ ಸರ್ಕಾರ ಹೇಳಿದೆ. ಈಗಾಗಲೇ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಿಡ್ತಾ ಇದೆ. ರಾಂಬನ್ನಲ್ಲಿರುವ ಬಗ್ಲಿಹಾರ್ ಜಲಾಶಯ, ರಿಯಾಸಿಯಲ್ಲಿರುವ ಸಲಾಲ್ ಜಲಾಶಯ,
ಬಾಕಲ್ದಲ್ ಜಲಾಶಯದಲ್ಲಿ ಚೆನಾಬ್ ನದಿ ನೀರು ನಿಲ್ಲಿಸುವ ಮುನ್ಸೂಚನೆ ಕೊಟ್ಟಿದೆ. ಸಿಂಧೂ ನದಿ ಒಪ್ಪಂದ ರದ್ದು ಬಗ್ಗೆ ಮಹತ್ವದ ಮೀಟಿಂಗ್. ಸಿಂಧೂ ನದಿ ಒಪ್ಪಂದ ರದ್ದು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಈ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಜೊತೆಗೆ ಮಹತ್ವದ ಚರ್ಚೆ ನಡೆಸಲಾಗಿದೆ. ಸಭೆಯಲ್ಲಿ ಜಮ್ಮು ಕಾಶ್ಮೀರ ಸಿಎಂ ಕೂಡ ಪಾಲ್ಗೊಂಡಿದ್ದರು. ಸಭೆ ಬಳಿಕ ಮಾತನಾಡಿದ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಸಹಮತವನ್ನ ಸೂಚಿಸಿದ್ದಾರೆ. ಸಿಂಧೂ ನದಿ ಒಪ್ಪಂದ ಯಾವತ್ತಿಗೂ ಜಮ್ಮು ಕಾಶ್ಮೀರ ಪರವಾಗಿ ಇರಲಿಲ್ಲ ಅಂತಾನೂ ಹೇಳಿದ್ದಾರೆ. We have never been in favor of the Indus Water Treaty. We have always believed that the Indus Water Treaty has been the most unfair document. ಸಿಂಧೂ ನದಿ ನೀರು ಸ್ಥಗಿತ, ಆಕ್ಟ್ ಆಫ್ ವಾರ್ ಎಂದ ಪಾಕ್. ಶಿಮ್ಲಾ ಒಪ್ಪಂದ ಅಮಾನತು ಮಾಡಿ ಪಾಕ್ ಉತ್ತರ ಪೌರುಷ. ಭಾರತ ಉಗ್ರ ದಾಳಿಯಿಂದ ಕೆರಳಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದೆ. ಆದ್ರೆ ಪಾಕಿಸ್ತಾನ ತಾನೇ ಸಂತ್ರಸ್ತ ಅನ್ನೋ ರೀತಿ ಬಿಂಬಿಸಿಕೊಳ್ಳೋಕೆ ಹೊರಟಿದೆ. ಸಿಂಧೂ ನದಿಯ ಹನಿ ಹನಿ ನೀರಲ್ಲೂ ನಮ್ಮ ಹಕ್ಕಿದೆ ಅಂದಿರೋ ಪಾಕಿಸ್ತಾನ ನೀರ್ ನಿಲ್ಸೋದು ಯುದ್ಧ ಘೋಷಣೆಗೆ ಸಮ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಶಿಮ್ಲಾ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟು ಯುದ್ಧಕ್ಕೆ ಸಜ್ಜಾಗಿದ್ದೀವಿ ಅಂತ ಧಮಕಿ ಹಾಕ್ತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ 1972ರಲ್ಲಿ ನಡೆದ ಶಾಂತಿ ಒಪ್ಪಂದ ಈ ಶಿಮ್ಲಾ ಒಪ್ಪಂದ. 1971ರ ಭಾರತ ಪಾಕ್ ಯುದ್ಧದ ಬಳಿಕ ಉಭಯ ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿದ್ವು. 1971ರ ಯುದ್ಧ ಬಾಂಗ್ಲಾದೇಶ ಪ್ರತ್ಯೇಕ ದೇಶವಾಗುವುದಕ್ಕೆ ಕಾರಣ ಆಗಿತ್ತು. 1972ರ ಜುಲೈ 2ರಂದು ಶಿಮ್ಲಾದಲ್ಲಿ ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಜುಲ್ಫಿಕರ್ ಅಲಿ ಭುಟ್ಟೋ, ಅಂದಿನ ಭಾರತ ಪ್ರಧಾನಿ ಇಂದಿರಾ ಗಾಂಧಿ ಒಪ್ಪಂದಕ್ಕೆ ಸಹಿ ಮಾಡಿದ್ದರು. ಎರಡೂ ದೇಶಗಳ ಮಧ್ಯೆ ಯಾವುದೇ ವಿವಾದಗಳನ್ನ ಶಾಂತಿಯುತವಾಗಿ ಪರಿಹಾರ ಮಾಡಿಕೊಳ್ಳೋದು, ಕಾಶ್ಮೀರದ ಸಮಸ್ಯೆಯನ್ನು ಶಾಂತಿಯುತವಾಗಿ ಪರಿಹರಿಸಿಕೊಳ್ಳುವಂತ ಅಂಶಗಳು ಇದೆ. ಇದರ ಜೊತೆಗೆ ಬಲವಂತದ ಗಡಿ ಬದಲಿಸದಿರುವ ಬಗ್ಗೆ ಉಭಯ ದೇಶಗಳು ಒಪ್ಪಿಗೆಯನ್ನ ನೀಡಿದ್ದರು. ಒಂದು ವೇಳೆ ಈ ಒಪ್ಪಂದ ಅಂತ್ಯ ಆದರೆ ಭಾರತ ಪಾಕ್ ಮಧ್ಯೆ ದೊಡ್ಡ ಯುದ್ಧಕ್ಕೂ ಕಾರಣ ಆಗಬಹುದು. ಎರಡೂ ದೇಶಗಳ ಮಧ್ಯೆ ಈಗ ರಾಜತಾಂತ್ರಿಕ ಯುದ್ಧ ಉದ್ವಿಗ್ನ ಸ್ಥಿತಿ ತಲುಪಿದೆ. ಯುದ್ಧಕ್ಕೆ ಸಿದ್ಧ ಅನ್ನೋದನ್ನ ಎರಡೂ ದೇಶಗಳು ಪರೋಕ್ಷವಾಗಿ ಸಂದೇಶಗಳನ್ನ ರವಾನೆ ಮಾಡ್ತಾ ಇದೆ. ಇದೇ ಏಪ್ರಿಲ್ 28ರ ಸೋಮವಾರ ಜಮ್ಮು ಕಾಶ್ಮೀರದ ವಿಧಾನಸಭೆ ವಿಶೇಷ ಅಧಿವೇಶನ ಕರೆಯಲಾಗಿದೆ. ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ವಿಶೇಷ ಅಧಿವೇಶನ ಕರೆದಿದ್ದು ಕುತೂಹಲವನ್ನ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH